ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಕಾವೇರಿ ಅವ್ರ ಮುಂದೆ ಬರ್ತಿದ್ದಾಗೆ ಇಲ್ಲಿ ಕಾವೇರಿ ಅವರ ಕಥೆ ಏನಾಗ್ತದೆ, ಈ ಕಡೆ ಮುಚ್ಚೆ ಹೋಗಿದ್ದು ಯಾಕೆ ಕಾವೇರಿಯವರು, ಈ ಕಡೆ ಕೀರ್ತಿ ಮುಂದೆ ಕಾವೇರಿ ಅವರ ಬಣ್ಣ ಬಯಲಾಗ್ತದೆ. ಈ ಕಡೆ ಕಾವೇರಿ ಅವರ ಅಂತ್ಯಕಾಲದ ಶುರುವಾಗೋದ್ರ ಜೊತೆಗೆ ವೈಷ್ಣವ್ ಶಾಕ್ ಆಗಿದ್ದು ಯಾಕೆ, ಹಾಸ್ಪಿಟಲ್ಗೆ ಬರ್ತಿದ್ದಾಗೆ ಬಿತ್ತು ಒಂದು ದೊಡ್ಡ ಟ್ವಿಸ್ಟ್. ಹಾಗಿದ್ರೆ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವ್ರ ಮುಂದೆ ಅವ್ರ ಅತ್ತೆ ಬಂದಿದ್ದಾರೆ. ಅತ್ತೆ ಬರ್ತಿದ್ದಾಗೆ ಕಾವೇರಿಗೆ ಶಾಕ್ ಆಗ್ತದೆ. ಹೇಗಿದ್ಯಾ ಕಾವೇರಿ, ಚೆನ್ನಾಗೇ ಇರಬೇಕಲ್ವ, ಚೆನ್ನಾಗಿಲ್ಲದೆ ಹೇಗಿರ್ತೀಯ, ಚೆನ್ನಾಗೇ ಇರ್ತೀಯ ನೀನು, ನನ್ನ ಮಗನಿಂದ ನನ್ನಿಂದ ದೂರ ಮಾಡಿ ಹೋದವಳಲ್ವ ನೀನು, ಎಲ್ಲರಿಗೂ ಕಾಲ ಇದೇ ರೀತಿ ಒಂದೇ ರೀತಿ ಇರಲ್ಲ ಅಲ್ವಾ, ನಾನು ಹೇಳಿರೋ ಕಾಲ ಚುಗ್ರ ತಿರುಗಿ ಬಂದಿದೆ, ಜೊತೆಗೆ ಕಾಲ ಅಂತಕ್ಕಂಥದ್ದು ನಿನಗೆ ಪಾಠ ಕಲಿಸುತ್ತೆ, ಜೊತೆಗೆ ನಿನ್ನ ಕೇಡು ಕಾಲ ಶುರುವಾಗಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಏನು ಮಾತಾಡ್ತಿದ್ದಾರೆ, ನೀವು ಆ ರೀತಿ ಏನೂ ಇಲ್ಲ ಅಂತ ಎಲ್ಲ ಹೇಳ್ತಿದ್ರೆ, ನನ್ನ ಮಗನ ನನ್ನಿಂದ ದೂರ ಮಾಡಿದೆ, ಪ್ರೀತಿ ಅಂತಕ್ಕಂಥದ್ದು ಎಲ್ಲರನ್ನ ಕೂಡ ದೂರ ಮಾಡುತ್ತೆ, ನಿನ್ನ ಪ್ರೀತಿ ನನ್ನ ಮಗನ ನನ್ನಿಂದ ದೂರ ಮಾಡ್ತು, ಹಾಗೆ ನಿನ್ನ ಮಗನ ಪ್ರೀತಿ ನಿನ್ನನ್ನು ಅವನಿಂದ ದೂರ ಮಾಡುತ್ತೆ, ಅದು ಹೆಚ್ಚಿನ ದೂರ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗೆ ಅತ್ತೆ ಮಾತನ್ನು ಕೇಳ್ತಿದ್ದಾಗೆ ಈ ಕಡೆ ಶಾಕ್ ಆಗ್ತದೆ. ಆದರೆ ಇಲ್ಲಿ ಅತ್ತೆ ಮಾತ್ರ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರೆ ಅಲ್ವಾ, ಹಾಗೆ ಎಲ್ರಿಗೂ ಕೂಡ ಅವ್ರವ್ರದ್ದೇ ಕಾಲ ಬರಬೇಕಲ್ವ. ಈಗ ನಿನ್ನ ಕಾಲ ಮುಗ್ದು ಹೋಯಿತು, ಇನ್ನೇನೇ ಇದ್ರೂ ಮತ್ತೊಬ್ಬರು ಕಾಲ ಶುರುವಾಗ್ತದೆ ಅಂತ ಹೇಳ್ತಿದ್ದಾರೆ. ಯಾಕೆ ನಂಬಿಕೆ ಬರ್ತಾ ಇಲ್ವಾ, ಆ ಕಡೆ ನೋಡು ಅಂತ ಹೇಳ್ತಿದ್ದಾಗೆ ಆ ಕಡೆ ಲಕ್ಷ್ಮಿ ಬಂದಿದ್ದಾಳೆ, ಮುಖಾಮುಖಿ ಆಗ್ತಿದ್ದಾಳೆ. ಲಕ್ಷ್ಮಿನ ಬಂದಿದ್ದೆ, ಈ ಕಡೆ ಕಾವೇರಿಯವರು ನಡ್ಕೋಗ್ತಿದ್ದಾರೆ, ಬೆವ್ತು ಹೋಗ್ತಿದ್ದಾರೆ. ಏನಪ್ಪ ಇದು ಲಕ್ಷ್ಮಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಈ ಕಡೆ ಲಕ್ಷ್ಮಿ ಬಂದಿದ್ದೆ. ಏನತ್ತ ನೀವು ಅತ್ತೆ ಆಗಿದ್ದಾಗ ಒಂದು, ಸೊಸೆ ಆಗಿದ್ದಾಗ ಒಂದು, ನಾವೊಂದು ಸೊಸೆ ಆಗಿದ್ದಾಗ ಬೇರೆ ನ್ಯಾಯನ, ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನ ಅಂತ ಹೇಳಿ ಮಾತಿಗೆ ಮಾತು ಕೊಟ್ಟು ಪ್ರಶ್ನೆ ಮಾಡ್ತಿದ್ದಾಳೆ. ಯಾಕೆ ನಿಮ್ಮಗ ನಿಮ್ಮತ್ತೆ ಕೇಳಬೇಕು ಹಾಗೆ ಹೇಗೆ ಅಂತ ಎಲ್ಲ ಅಂದ್ಕೊಂಡು ನಿಮ್ಮತ್ತೆ ನಡೀತಿತ್ತಲ್ವ, ಏನು ಯಾವುದೇ ಕಾರಣಕ್ಕೂ ಹೇಗೆ ನನ್ನ ಗಂಡ ನಿಮ್ಮ ಮಾತು ಕೇಳ್ತಾರೆ, ನೀವು ಹೇಳ್ದಾಗ ಮಾಡ್ತಾರೆ, ಇನ್ನೇನಿದ್ರು ನನ್ನ ಗಂಡ ನಾನು ಹೇಳ್ದಾಗ ಕೇಳ್ತಾರೆ ಅಂತ ಹೇಳಿ ನಿಮ್ಮ ಮಾತು ನಡೆಯೋದಿಲ್ಲ, ನಿಮ್ಮ ಮಗ ಇನ್ನು ನಿಮ್ಮಿಂದ ದೂರ ಆಗ್ತಾನೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಈ ಕಡೆ ಅತ್ತೆ ನಿನ್ನ ಮಗ ನಿನ್ನಿಂದ ದೂರ ಆಗ್ತಾನೆ, ಜೊತೆಗೆ ಅತೃಪ್ತ ಆತ್ಮದ ಶಾಪ ಅಂತಕ್ಕಂಥದ್ದು ತುಂಬಾ ಶಕ್ತಿಶಾಲಿಯಾಗಿರುತ್ತೆ, ಅದು ನಿನ್ನನ್ನು ತಟ್ಟದೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಒಂದು ಕಡೆ ಬೆಂಡೆತ್ತಾ ಇದ್ದಾರೆ, ಈ ಕಡೆ ಅತ್ತೆ ಇನ್ನೊಂದು ಕಡೆ ಕಾವೇರಿಯವ್ರನ್ನ ಬೆಂಡೆತ್ತಾ ಇದ್ದಾರೆ. ಇದರಿಂದಾಗಿ ಕಾವೇರಿಯವ್ರಿಗೆ ಹುಚ್ಚಿಡಿತದೆ. ಎರಡು ಕಡೆಯಿಂದನೂ ಅವರ ಪುಟ್ಟ ದೂರ ಆಗ್ತಾನೆ ಅನ್ನೋ ಮಾತುಗಳನ್ನ ಕೇಳಿದೆ. ಈ ಕಡೆ ಸುಸ್ತಾಗ್ಬಿಡ್ತಾರೆ, ಹುಚ್ಚಿಡ್ದಾಗ ಆಗ್ಬಿಡುತ್ತೆ ಕಾವೇರಿಯವ್ರಿಗೆ. ಇಲ್ಲ ನನ್ನ ಮಗ ನನ್ನಿಂದ ದೂರ ಆಗಬಾರ್ದು ಅಂತ ಅಂದ್ಕೊಂಡೆ ಹಾಗೆ ಮುಚ್ಚಿ ಹೋಗಿ ಬಿದ್ದೇ ಹೋಗ್ಬಿಡ್ತಾರೆ. ಈ ಕಡೆ ಕೀರ್ತಿನ ನೋಡಿದೆ, ಆ ಕಡೆ ರೌಡಿಗಳು ಏನು ಮಾಡೋಣ, ಅವತ್ತು ಇಬ್ಬರು ಅಷ್ಟೇ ಇದ್ವಿ, ಆದರೆ ಇವತ್ತು ತುಂಬ ಜನ ಇದ್ದಾರೆ ಹೆಣ್ಮಗಳು, ಸುಮ್ಮನೆ ಬೇಡ, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ವಿ, ಯಾಕೆ ನಿಮಗಿದೆಲ್ಲ, ಸುಮ್ಮನೆ ಹೋಗಿ ಮೇಡಮ್ ಅಂತ ಹೇಳ್ತಿದ್ರೆ, ನಾನಿಲ್ಲಿ ತನಕ ಬಂದಿರೋದು ಹೋಗೋಕ್ಕಲ್ಲ, ಸತ್ಯನ ತಿಳ್ಕೊಳ್ಳೋದಕ್ಕೆ, ನನಗೆ ಸತ್ಯ ಗೊತ್ತಾಗಲೇಬೇಕು. ಯಾರು ನಿಮಗೆ ನನ್ನನ್ನು ಕಿಡ್ನಾಪ್ ಮಾಡೋಕೆ ಹೇಳಿ ನನ್ನ ಲಕ್ಷ್ಮಿನ ನಡುವೆ ತಂದಿಟ್ಟು ಈ ರೀತಿ ನಾನು ನಿಮಗೆ ಹೇಳಿದ್ದೀನಿ ಅಂತ ಮಾಡಿಸಿದ್ದು ಯಾರು ಅನ್ನೋದು ಗೊತ್ತಾಗಲೇಬೇಕು ಅಂತ ಹೇಳ್ತಿದ್ರೆ, ಇಲ್ಲ ಮೇಡಮ್ ಅದೆಲ್ಲ ಹೇಳೋಕ್ಕಾಗೋದಿಲ್ಲ, ನಮ್ಮ ಸೀಕ್ರೆಟ್, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಹೇಳ್ತಿದ್ದಾರೆ. ನಾನಿಲ್ಲಿಗೆ ಬಂದಿರೋದು ಹೋಗೋಕ್ಕಲ್ಲ, ತಿಳ್ಕೊಂಡೇ ಹೋಗೋದು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ನೀವು ಇವ್ರನ್ನ ಕಿಡ್ನಾಪ್ ಮಾಡಿದ್ರಾ, ಅಬ್ಬಾ ಕಿಡ್ನಾಪ್ ಮಾಡು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಇವರಂತೂ ಸಾಮಾನ್ಯದವರಲ್ಲ, ನಾನಂತೂ ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಹೆದರ್ಕೊಂಡು ಬೇರೆ ಕೇಳೋಕೆ ಶುರು ಮಾಡ್ತಿದ್ದಾರೆ ಭಿಕ್ಷುಕರು. ಆದರೆ ಇಲ್ಲಿ ಎಲ್ಲಿ ಹೋಗ್ತಿದೆಯಾ, ಸುಮ್ಮನೆ ಇಲ್ಲೇ ಇರು ಅಂತ ಹೇಳಿ ರೌಡಿಗಳು ಉಳಿಸ್ಕೋತಾರೆ. ನಂತರ ದಯವಿಟ್ಟು ಹೊಟ್ಟೋಗಿ ಮೇಡಮ್, ಆಮೇಲೆ ನಿಮ್ಮ ಕತೆ ಮುಗ್ದು ಹೋಗುತ್ತೆ ಅಂತ ರೌಡಿಗಳು ಎಚ್ಚರಿಸ್ತಾ ಇದ್ದಾರೆ. ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಬಂದೆ ಅಂತ ಅಂದ್ಕೊಂಡಿದ್ರೆ, ನಿಮಗೆ ಎರಡು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ನಾನು ತುಂಬಾ ದುಡ್ಡಿಟ್ಟಿರೋ ರಘುವೇರ್ ಮಗಳು ಕೀರ್ತಿ ರಘುವೆ ಜೊತೆಗೆ ತುಂಬಾ ಇನ್ಫ್ಲೂಯೆನ್ಸ್ ಇದೆ. ಈ ಕಾಲ್ ಮಾಡಿದ್ರೆ ಪೊಲೀಸವರು ನಿಮ್ಮನ್ನು ಒಳಗಡೆ ಹಾಕ್ತಾರೆ, ಇದೆಲ್ಲ ಬೇಕಾ? ಅದಕ್ಕೂ ಮುಖ್ಯವಾಗಿ ನಾನು ಬ್ಲ್ಯಾಕ್ ಬೆಲ್ಟ್. ಯಾಕೆ ವಿಷಯ ಹೇಳ್ತಿದ್ದೇನೆ ಗೊತ್ತಾ, ಆಮೇಲೆ ಯಾರ ಹತ್ರನೂ ಓದೇ ತಿಂದ್ವಿ ಅಂತ ಬೇಜಾರಾಗಬಾರ್ದಲ್ವ ನಿಮಗೆ, ಪ್ರೊಫೆಷನಲ್ ಹತ್ರ ಓದೇ ತಿಂದ್ವಿ ಅಂತ ಅಂದ್ಕೊಳ್ಳಿ ಅನ್ನೋ ವಿಷಯಕ್ಕೋಸ್ಕರ ಈ ವಿಷಯನ ಹೇಳ್ತಿದ್ದೀನಿ. ನಮ್ಮಮ್ಮ ಹೆಣ್ಮಗಳು ಅಂತ ಚಿಕ್ಕದ್ರಲ್ಲಿ ಕರಾಟೆಗೆ ಸೇರಿಸಿದ್ರು, ನಾನು ಕೂಡ ತುಂಬಾ ಇಂಟ್ರೆಸ್ಟ್ ಯಾವುದೇ ಕಲಿಯೋದ್ರಲ್ಲಿ. ಹೆಣ್ಮಕ್ಳು ಸುಮ್ಮನೆನಾ, ಯಾವುದೇ ವಿಷಯ ಕೂಡ ಪಕ್ಕಾ ಕಲ್ತ್ಕೋತಾರೆ, ಹಾಗೆ ನಾನು ಕೂಡ ತುಂಬ ಸೂಪರ್ವಾಗಿ ಕಲ್ತಿದ್ದೀನಿ, ತೋರಿಸ್ಲಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಕರಾಟೆ ಅಂತಿದ್ದಾಗ ಈ ಕಡೆ ಹಾಗೆ ಏನಪ್ಪ ಇದು ಕರಾಟೆ ಗಿರಾಟೆ ಎಲ್ಲ ಕಲ್ತಿದ್ದಾರೆ, ಈ ರೀತಿ ಜಬರ್ದಸ್ತ್ ಮಾತಾಡ್ತಿದ್ದಾರೆ, ಏನು ಮಾಡೋದು ಅಂತ ರೌಡಿಗಳಿಗೆ ಹೆದರಿಕೆ ಶುರುವಾಗುತ್ತೆ. ನೀವು ಕರಾಟೆ ಅಂದ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ ಅಂದ್ಕೊಂಡಿದ್ರೆ ಅಂತ ಜಬರ್ದಸ್ತ್ ಮಾಡ್ತಿದ್ದಾರೆ ರೌಡಿಗಳು. ನೀವು ಹೀಗೆಲ್ಲ ಹೇಳಿದ್ರೆ ನಂಬೋದಿಲ್ಲ ಅನಿಸುತ್ತೆ, ನಿದರ್ಶನನೇ ತೋರಬೇಕು ಏನೋ ಅಂತ ಹೇಳಿ ಒಬ್ಬ ರೌಡ್ಗೆ ಹಾಗೆ ಹೊಡೆದಾಕ್ತಾರೆ. ಕೀರ್ತಿ ಹೊಡೆದಿದ್ದ ತಡ ಏನಪ್ಪ ಇದು ಅಂತ ಅಂದ್ಕೊಂಡು ಒಬ್ಬ ರೌಡಿ ಬರ್ತಿದ್ದಾರೆ. ಸಾಕ, ಇನ್ನೂ ಏನಾದರೂ ಬೇಕಾ? ಸುಮ್ಮನೆ ಕಿರಿಕೆಲ್ಲ ನನಗೆ ಇಷ್ಟ ಇಲ್ಲ, ನಾನು ಅದಕ್ಕೆಲ್ಲ ಬಂದಿಲ್ಲ,
ಜೊತೆಗೆ ಅವತ್ತು ಪ್ರಿಪೇರ್ ಆಗಿರಲಿಲ್ಲ, ಇವತ್ತು ಪ್ರಿಪೇರ್ ಆಗಿ ಬಂದಿದ್ದೇನೆ, ಹೊಡೆಸ್ಕೋತೀರಾ ಅಷ್ಟೇ ಅಂತ ಹೇಳಿ ಚೇರ್ ಮೇಲೆ ಕುತ್ಕೊಂಡು ಸುಮ್ಮನೆ ಡೀಲ್ ಮಾಡ್ಕೊಳ್ಳೋದು ಒಳ್ಳೆಯದು, ತೊಗೊಳ್ಳಿ ದುಡ್ಡನ್ನ ಅಂತ ಹೇಳ್ತಿದ್ದಾರೆ ಕೀರ್ತಿ. ನೋಡಿ ಮೇಡಮ್, ನಮ್ಮ ಪ್ರೊಫೆಷನಲ್ಲಿ ನಂಬಿಕೆ ಎಲ್ಲ ಇರುತ್ತೆ ಅಂದಾಗ ಹೌದು, ಜೀವನದಲ್ಲೂ ಕೂಡ ನಂಬಿಕೆ ಇರಬೇಕಲ್ವ ಅಂತ ಹೇಳಿ ದುಡ್ಡು ಕೊಡ್ತಿದ್ದಾರೆ. ನೀವು ಒಂದು ಸತ್ಯ ಹೇಳಿದ್ರೆ ಇಷ್ಟು ದುಡ್ಡು ನಿಮ್ದಾಗುತ್ತೆ ಅಂತ ಹೇಳ್ತಿದ್ದಾರೆ. ದುಡ್ಡನ್ನ ತೊಗೋತಿದ್ದಾಗೆ ಸತ್ಯ ಹೇಳೋಣ ಅಂತ ರೌಡಿ ಅನ್ಕೋತಿದ್ರೆ ಮತ್ತೊಬ್ಬ ರೌಡಿ ಬಂದು ಯಾಕೆ ಯಮನ್ ಸವಾಸ ಸುಮ್ಮನೆ ಬಂದುಬಿಟ್ಟು ದುಡ್ಡು ಬೇಡ ಏನೂ ಬೇಡ ಅಂದಾಗ ಡೀಲ್ ಕಡೆಯಿಂದನೂ ಇನ್ನೂ ಕೂಡ ದುಡ್ಡು ಬಂದಿಲ್ಲ. ಒಂದು ಸತ್ಯ ಹೇಳಿದ್ರೆ ದುಡ್ಡು ಸಿಗುತ್ತೆ ಅಂದರೆ ನಮಗೇನಾಗಬೇಕು, ಸತ್ಯ ಹೇಳೋದ್ರಿಂದ ನಾವೇನು ಕಳ್ಕೊಳ್ಳೋದು, ಸತ್ಯ ಹೇಳ್ಬಿಡೋಣ ಅಂತ ಹೇಳ್ತಿದ್ದಾರೆ. ಸತ್ಯ ಹೇಳ್ಬಿಡಿ, ನೀವೇ ಹೇಳೋ ಸತ್ಯಕ್ಕೆ ಇದು ಜಾಸ್ತಿ ಅಮೌಂಟ್ ಆಯಿತು ಅನ್ಸುತ್ತೆ ಅಂತ ಕೀರ್ತಿ ಹೇಳ್ತಿದ್ದಾರೆ. ಈ ಕಡೆ ಅವರು ಹೇಳೋ ಸತ್ಯ ಕೀರ್ತಿಗೆ ಶಾಕ್ ಕೊಡ್ತದೆ. ಈ ಕಡೆ ಕಾವೇರಿ ಬಿದ್ದರು ವಿಷಯ ಗೊತ್ತಾಗ್ತಿದ್ದಾಗೆ ವೈಷ್ಣವ್ ಅಜ್ಜಿ ಎಲ್ಲರೂ ಕೂಡ ಬರ್ತಾರೆ. ಜುನ್ಗಳೆಲ್ಲ ಬಂದಿದೆ, ಏನಾಯಿತು ಅಂತ ನೋಡ್ತಿದ್ದಾರೆ. ಅಮ್ಮನ ಎಚ್ಚರ ಮಾಡ್ತಿದ್ದಾರೆ. ಈ ಕಡೆ ಕಾವೇರಿಯವ್ರನ್ನ, ಅಮ್ಮ ಏನಾಯಿತು ಎದೇಳು ಅಂತ. ಆದರೆ ಕಾವೇರಿಯವರು ಎಚ್ಚರ ಆಗ್ತಿಲ್ಲ. ನಂತರ ನೀರನ್ನು ಚಿಂಗಿಸ್ತಿದ್ದಾಗ ಈ ಕಡೆ ಕಾವೇರಿಯವ್ರಿಗೆ ಎಚ್ಚರ ಆಗುತ್ತೆ. ಪುಟ, ನಿನ್ನನ್ನು ಬಿಟ್ಟು ಹೋಗಬೇಡ ಪುಟ, ಎಲ್ಲೂ ಹೋಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ, ಇಲ್ಲಮ್ಮ ನಾನೆಲ್ಲಿ ಹೋಗಲಿ, ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಕೂಡ ಹೋಗೋದಿಲ್ಲ, ನೀನು ಯಾಕೆ ಗಾಬರಿ ಆಗ್ತಿದ್ಯಾ, ಯಾವುದೇ ರೀತಿ ಗಾಬರಿ ಮಾಡ್ಕೋಬೇಡ ಅಂತ ವೈಷ್ಣವ್ ಹೇಳ್ತಿದ್ದಾರೆ. ಇಲ್ಲ ಪುಟ, ನಿಜವಾಗ್ಲೂ ಹೋಗಲ್ಲ ಅಲ್ವಾ ಅಂದಾಗ, ಯಾಕಮ್ಮ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ, ನನಗೆ ಎಲ್ಲೂ ಹೋಗಲ್ಲ, ಲಕ್ಷ್ಮಿಯವ್ರು ಕೂಡ ಹುಷಾರಾಗ್ತಾರೆ ಅಂತ ಹೇಳ್ತಿದ್ರೆ, ಇನ್ನು ಲಕ್ಷ್ಮಿ ಹುಷಾರಾಗ್ಬಿಡ್ತಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಹುಷಾರಾಗಬಾರ್ದು ಅಂತ ಆ ಒಂದು ಸಿಚುವೇಶನಲ್ಲಿ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಲಕ್ಷ್ಮಿ ಬಂದಿದ್ದು ಕಾವೇರಿಯವರ ಭ್ರಮೆ. ಕಾವೇರಿಯವ್ರಿಗೆ ಬ್ರಹ್ಮಾಸ್ತ್ರ, ಅವ್ರ ವಿರುದ್ಧ ಇರ್ತಕ್ಕಂಥ ಬ್ರಹ್ಮಾಸ್ತ್ರ ಅಂದರೆ ಅದು ಲಕ್ಷ್ಮಿನೇ. ಅಲ್ಲಿ ಅವ್ರ ಅತ್ತೆ ಹೇಳಿದ್ದು ಕೂಡ ಲಕ್ಷ್ಮೀ ಬ್ರಹ್ಮಾಸ್ತ್ರದ ಬಗ್ಗೆನೇ. ಅದಕ್ಕೆ ಕಾವೇರಿಯವ್ರಿಗೆ ಭಯ ಶುರುವಾಗಿರ್ತಕ್ಕಂಥದ್ದು. ನಂತರ ಇಲ್ಲಿ ಕಾವೇರಿಯವ್ರನ್ನ ಇಲ್ಲಿ ಹಾರೈಕೆ ಮಾಡ್ತಿದ್ರೆ ಆ ಕಡೆಯಿಂದ ಸುಪ್ರೀತ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಹಾಗಾಗಿ ವೈಷ್ಣವ್ ಕಾಲ್ ಪಿಕ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಏನಿದು ಇಷ್ಟೊಂದು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿಲ್ವಲ್ಲ ಅಂತ ಹೇಳ್ತಿದ್ರೆ, ಬರ್ತಾನಮ್ಮ ಬಿಡು ಅಂತ ಅಣ್ಣ ಹೇಳ್ತಿದ್ದಾರೆ ಕೃಷ್ಣವರು. ಜೊತೆಗೆ ಲಕ್ಷ್ಮಿ ಮೊದಲು ಎಚ್ಚರ ಆದರೆ ಸಾಕು, ತುಂಬಾ ಒಳ್ಳೆ ಹುಡುಗಿ, ಅವಳು ನಗ್ನಗ್ತಾ ಇದ್ದರೆ ಮನೆ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದಾಗ, ನಿನಗೆ ತುಂಬಾ ಪ್ರೀತಿ ಅಲ್ವಾ ಅಂದಾಗ, ಖಂಡಿತ ಅಣ್ಣ ಅವಳನ್ನ ನಮ್ಮಂತರ ಒಮ್ಮೆ ಹುಷಾರಾಗಲಿ, ಅವಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ತುಂಬ ಒಳ್ಳೆ ಹುಡುಗಿ, ಅವಳು ಎಚ್ಚರ ಆಗಿಲ್ಲ ಅಂದರೆ ಖಂಡಿತ ಏನೇನೋ ಆಗಿಬಿಡುತ್ತೆ ಅಣ್ಣ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ವೈಷ್ಣವ್ ಬರ್ತಾರೆ. ಏನಿದು ಅಷ್ಟೊತ್ತಿಂದ ಕಾಲ್ ಮಾಡ್ತಿದ್ರು, ಯಾಕೆ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ನಡೆದಿದ್ದೆಲ್ಲ ಹೇಳ್ತಾರೆ. ನಂತರ ಈ ಕಡೆ ವಿಧಿ ಮಾತುಗಳನ್ನ ಶುರು ಮಾಡ್ತಾಳೆ. ಹೌದೌದು, ನೀನು ಇನ್ನೂ ಬಂದಿಲ್ಲ ಅಂತ, ಪೂಜೆಗೆ ಹೋಗಿದೆಯಾ ಅಂತ ಎಲ್ಲರೂ ಕೂಡ ಗಾಬರಿ ಆಗಿದ್ರೆ, ನೀನು ಮಾಡಿದ್ರೆ ಹೀಗೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ, ಇದು ಹಾಸ್ಪಿಟಲ್, ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡ ವಿಧಿ ಅಂತ ಅಣ್ಣ ಎಚ್ಚರಿಸ್ತಾರೆ. ನಂತರ ಅಲ್ಲಿ ತಡ ಆಗ್ತಿದೆ. ಲಕ್ಷ್ಮಿ ಹೋಗಿ ಕುಂಕುಮನ ಹಾಕಬೇಕು ಅಂತ ಕುಂಕುಮ ಹುಡುಕ್ತಿದ್ದಾರೆ. ಬಟ್ ಕುಂಕುಮ ಕಾಣಿಸ್ತಿಲ್ಲ, ಎಷ್ಟೇ ಹುಡುಕಿದ್ರು ಕಾಣಿಸ್ತಿಲ್ಲ, ಏನಾಯಿತು ಅಂತ. ಹಾಗಿದ್ರೆ ಕಾವೇರಿಯವರೇ ಇದನ್ನು ಆಲ್ರೆಡಿ ಎಗ್ರಿಸಿದ್ದಾರೆ ಅಂತ ಅನ್ಸುತ್ತೆ. ಈ ಕಡೆ ಕಾವೇರಿಯವರು ಕುಂಕುಮ ಇದ್ರೆ ತಾನೇ ಲಕ್ಷ್ಮಿ ಹುಷಾರಾಗೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅಲ್ಲಿ ವೈಷ್ಣವನ ಪೂಜೆ ಫಲಿಸಿದೆ ಅಂದಮೇಲೆ ಲಕ್ಷ್ಮಿ ಹುಷಾರಾಗದೆ ಇರ್ತಾರೆ, ಖಂಡಿತ ಹುಷಾರಾಗ್ತಾರೆ. ಬಟ್ ಕಾವೇರಿಯವರ ಭ್ರಮೆ ಕುಂಕುಮನ ಎಗ್ರಿಸಿರ್ತಾರೆ. ಇಲ್ಲಿ ಕುಂಕುಮ ಕಾಣಿಸ್ತಿಲ್ಲ. ಹಾಗಿದ್ರೆ ಲಕ್ಷ್ಮಿಗೆ ಕುಂಕುಮ ಹಿಡ್ದೆ ಹುಷಾರಾಗ್ತಾಳ ಇಲ್ವಾ? ಆ ಕಡೆ ರೌಡಿಗಳು ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದು, ಲಕ್ಷ್ಮಿ ಮತ್ತು ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದಕ್ಕೆ ನೀವು ಕಾರಣ ಅಂತ ಹೇಳಿಸಿದ್ದು ಬೇರೆ ಯಾರೂ ಅಲ್ಲ, ಕಾವೇರಿ ಕಶ್ಯಪ್ ಅಂತ ಹೇಳ್ತಾರೆ. ನಿಜಾನ ಅಂದಾಗ ಹೌದು ನಿಜಾನ ಮೇಡಮ್, ಕಾವೇರಿ ಕಶ್ಯಪ್ ಅಂತ ಹೇಳ್ತಿದ್ದಾರೆ. ಈ ಮಾತಿನ ಕೇಳಿ ಕೀರ್ತಿ ಶಾಕ್ ಆಗ್ತಿದ್ದಾಳೆ. ಹಾಗಾದರೆ ಇನ್ನೇನು, ಕೀರ್ತಿ ಕೂಡ ರಬಲ್ ಆಗಿ ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾ ಇದ್ರೆ, ಈ ಕಡೆ ಲಕ್ಷ್ಮಿ ಎಚ್ಚರ ಆಗಿ ಸತ್ಯ ನುಡಿತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.